ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ನಿಮಗೊಂದು ಹೊಸ ದೋಸೆ ಮಾಡುವಂಥ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ. ಯಾವಾಗಲೂ ನಾವು ಮಾಮೂಲಿ ಮಸಾಲೆ ದೋಸೆ, ಸೈಡ್ ದೋಸೆ ಮತ್ತು ದಾವಣಗೆರೆ ಬೆಣ್ಣೆ ದೋಸೆ ಅವೆಲ್ಲ ಯಾವಾಗಲೂ ನಾವು ಮಾಡ್ತಾಯಿರ್ತೀವಿ, ತಿಂತಾಯಿರ್ತೀವಿ. ಇವತ್ತು ಒಂದು ಡಿಫ್ರೆಂಟ್ ಆದಂತಹ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು ನೀವು, ನಾನು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಇದು ಸಕ್ಕರೆ, ಒಂದು ಸ್ಪೂನಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾವಿದು ಕಡಲೆ ಹಿಟ್ಟು 3ರಷ್ಟು ತೊಗೊಂಡ್ರೆ ಇದು 1 ಪಟ್ಟು ತೊಗೋಬೇಕು. ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕಬೇಕಾಗುತ್ತೆ. ಇದು ಕಡಲೆ ಹಿಟ್ಟಿರೋದ್ರಿ, ಮತ್ತು ಇದು ಚಿರೋಟಿ ರವೆ ಇರೋದು. ನಾನು ಇದನ್ನು ಬ್ಯಾಟರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೀವು ನೋಡ್ಬೋದು, ಇದೇ ಅಳತೆಲಿಂತೆ ನಾನು 3 ಕಪ್ನಷ್ಟು ಇದು ತೊಗೊಂಡಿದ್ರಿ ಕಡಲೆ ಹಿಟ್ಟು. ಇದೇ 1 ಕಪ್ಲಿಂತ ನಾನು ಚಿರೋಟಿ ರವೆ ತೊಗೊಂಡಿದ್ದೇನೆ. ಅಂದರೆ 3ರಷ್ಟು ನಮಗೆ ಕಡಲೆ ಹಿಟ್ಟಿದ್ರೆ 1ರಷ್ಟು ನಾವು ಚಿರೋಟಿ ರವೆಯನ್ನು ತೊಗೊಂಡಿದ್ದೆವು. ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ನಾನು ಇದಕ್ಕೆ ಚಿರೋಟಿ ರವೆಯನ್ನು ಹಾಕೋತಾ ಇದ್ದೇನೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ನಾನು ಇಷ್ಟು ಇಟ್ಕೊಂಡಿದ್ದು ನೋಡಿರಿ, ಇದು ಸಕ್ಕರೆ ಪುಡಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಅದನ್ನು ಸಹ ಹಾಕೋತಾ ಇದ್ದೇನೆ. ಈಗ ನೀವು ನೋಡ್ಬೋದ್ರಿ, ಇದನ್ನು ಸ್ವಲ್ಪ ಕಲಸೋಣ. ಇದಕ್ಕೆ ಒಂದು ಸ್ವಲ್ಪ ನಾನೀಗ ಆಯಿಲನ್ನು ಹಾಕೋತಾ ಇದ್ದೇನೆ. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು ಸ್ವಲ್ಪ ನಮಗೆ ಕಲಸೋಕ್ಕೆ. ಇವಾಗ ಚೂರು ನೀವು ನೋಡಿ, ಈಗ ನಾವು ಮಾಮೂಲಿ ಕಡಲೆ ಹಿಟ್ಟು ನಾವು ಬೋಂಡ ಮಾಡಬೇಕಾದ್ರೆ ಕಲಿಸ್ತೀವಿ ನೋಡಿರಿ, ಆ ಥರನೇ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೀವು ನೋಡ್ಬೋದು, ನಾನು ಇದನ್ನು ಗಂಟಿರ್ಲಾರ್ದಂಗೆ ಈ ಥರ ಕಲಿಸ್ಕೋಬೇಕ್ರಿ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಆದರೂ ಏನು ಪರವಾಗಿಲ್ಲ ರೀ, ಸ್ವಲ್ಪ ಬೇಕಿದ್ರೆ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಇದನ್ನು ಕಲಿಸ್ಕೊತಿದ್ದ ಸರಿಗೆ ನೀಟಾಗಿ ನಾವು ಕಲಿಸ್ಕೋಬೇಕಾಗತ್ತೆ ರೀ. ಒಟ್ಟು ಗಂಟಿರಬಾರ್ದು. ಇದೊಂದು ತುಂಬ ಟೇಸ್ಟ್ ಆಗಿರುವಂಥದ್ದು. ಸ್ವಲ್ಪ ನೋಡ್ಬೋದು ನೀವು, ನಾನಿಲ್ಲಿ ಸ್ವಲ್ಪನೇ ಚಿಟಿಕೆಯಷ್ಟು ಸೋಡಾವನ್ನು ಹಾಕೋತಾ ಇದ್ದೇನೆ. ಯಾಕಂದರೆ ನಾವು ಕಡಲೆ ಹಿಟ್ಟಿನಲ್ಲಿ ನೋಡಿರಿ ಸೋಡಾ ಯೂಸ್ ಮಾಡ್ತೀವಿ. ಯಾಕಂತಂದರೆ ಅದು ಹಿಟ್ಟಿರುತ್ತೆ ನೋಡಿರಿ ಸ್ವಲ್ಪ, ಹಾಗಾಗಿ ನಾವು ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡೀವಿ. ನೋಡ್ಬೋದು ನಾನೀಗ ಇದರೊಳಗೆ ಗಂಟಿರ್ಲಾರ್ದಂಗೆ ಇದು ಚೆನ್ನಾಗಿ ಕಲಿಸಿದ್ದೀನಿ ರೀ. ಈ ಥರ ಇರಲಿಲ್ಲ ಅಂತಂದರೆ ನೀವು ಕೈನಲ್ಲಿ ಕಲಿಸ್ಬೋದು. ಕೈನಲ್ಲಿ ಚೆನ್ನಾಗಿ ಗಂಟೆಲ್ಲ ನಾವು ಕಾಣಿಸ್ಕೊಂಡಿರ್ತೀವಿ ನೋಡಿರಿ ಹಿಟ್ಟು, ಆವಾಗ ನಮಗೆ ಹಿಟ್ಟೆಲ್ಲ ಗಂಟೆನಿರೋದಿಲ್ಲ. ಆದ್ರೂ ನೋಡ್ಬೋದು. ಈಗ ಇದನ್ನು ನಾವು ಕಲಿಸಿ ಒಂದು 5 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಈಗ ನೀವು ನೋಡ್ಬೋದು, ಇದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ಬೇಕಾಗತ್ತೆ ರೀ. ಇಲ್ಲಿ ನೀವು ನೋಡಿರ್ಬೋದು, ಇದು ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಬಿಸಿನೀರಿನಲ್ಲಿ ನೆನೆಸು ಇದನ್ನು ಮಿಕ್ಸಿ ಮಾಡಿ ಈ ಥರ ಇಟ್ಕೊಂಡಿದ್ದೇನೆ. ಇದಕ್ಕೇನು ಹಾಕಿಲ್ಲ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇಲ್ಲಿ ನೋಡ್ಬೋದು ರೀ, 2 ಏಲಕ್ಕಿ, 3 ಲವಂಗ, ಸ್ವಲ್ಪ ಎರಡು ಸ್ವಲ್ಪ ಸಣ್ಣದು ಚಕ್ಕೆ ಪೀಸು, 2 ಬಿರಿಯಾನಿ ಎಲೆ, ಇದು 3 ಚಕ್ಕರೆ ಮೊಗ್ಗು. ಮತ್ತು ಇಲ್ಲಿ ನೋಡ್ಬೋದು ಟೊಮೆಟೊ ಕೆಚ್ಚಪ್ಪು, ಮತ್ತು ನಾನು ಮೀಡಿಯಮ್ ಸೈಜಿಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದು ರೆಡ್ ಚಿಲ್ಲಿ ಸಾಸು 2 ಸ್ಪೂನ್ ಬೇಕಾಗುತ್ತೆ. ಮತ್ತು ಚಿಲ್ಲಿ ಸಾಸು ಇದೊಂದು 2 ಸ್ಪೂನು. ಸ್ವಲ್ಪ ಇದು ಖಾರ ಜಾಸ್ತಿ ಬೇಕಂತನೋರು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ನಾವು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ರೀ. ಇದರೊಳಗೆ ಏನು ಖಾರ ಏನು ಜಾಸ್ತಿ ಬರೋದಿಲ್ಲ, ಹಾಗಾಗಿ ಸ್ವಲ್ಪನೇ 2 ಸ್ಪೂನು ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ. ಈಗ ಇದನ್ನು ನಾವು ಸರಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಹಾಕೋಬೇಕಾಗುತ್ತೆ. ಈಗ ನೀವು ನೋಡ್ಬೋದು, ನಾನು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಬಾಣಲೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ನಾವು ಆಯಿಲನ್ನು ಹಾಕ್ಕೊಳ್ಳೋಣ. ಈಗ ನೀವು ನೋಡ್ಬೋದು, ನಾನೊಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ.
ಸ್ವಲ್ಪ ಆಯಿಲು ಕಾಯಬೇಕಾಗುತ್ತೆ ನಮಗೆ. ಈಗ ಸ್ಟಾರ್ಟಿಂಗ್ಗೆ ನಾವು ನೋಡಿರಿ, ಇದು ಈರುಳ್ಳಿ ಫಸ್ಟಿಗೆ ಹಾಕಬೇಕಾಗುತ್ತೆ. ನೀವು ನೋಡ್ಬೋದು ನಮ್ಮದು ಈರುಳ್ಳಿ ತುಂಬ ಬೇಯೋದೇನು ಬೇಡ, ಸ್ವಲ್ಪ ಅರ್ಧ ಬೆಂದರೆ ಸಾಕು. ನಾವು ಈ ಟೈಮ್ನಲ್ಲೇ ನೋಡಿರಿ, ನಾವು ಇಟ್ಟಿದ್ದೇವೆ ನೋಡಿರಿ ಮಸಾಲ, ಅದನ್ನು ಹಾಕ್ಕೋಬೇಕಾಗುತ್ತೆ. ಚಕ್ಕರೆ ಮೊಗ್ಗು ಒಂದು 3, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಇದು ಒಂಚೂರು ಫ್ಲೇವರ್ ಬಿಡೋ ತನಕ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡ್ರಿ, ಹೈ ಸ್ಪೀಡ್ ಬೇಡ. ಯಾಕಂತಂದರೆ ಇದು ಸೀದು ಹೋದಂಗೆ ಇರಬಾರ್ದು, ಸ್ವಲ್ಪ ನಮಗೆ ಅರ್ಧ ಫ್ರೈ ಆದರೆ ಸಾಕು. ಇದು ನಾವು ಫ್ಲೇವರ್ ಬಿಡೋ ಸಂಬಂಧಾಗಿ ನಾನು ಈ ಥರ ಮಾಡ್ತಾಯಿದ್ದೇನೆ. ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮದು ಇದು ಫ್ಲೇವರು ಚೆನ್ನಾಗಿ ಬರ್ತಾಯಿದೆ ಮಸಾಲದು. ಈ ಟೈಮ್ನಲ್ಲೇ ನೋಡ್ರಿ ನಾವು ಪೇಸ್ಟನ್ನು ಹಾಕ್ಕೊಳ್ಳೋಣ. ನಾವು ಪೇಸ್ಟ್ ಹಾಕ್ಕೊಂಡಾಗಿದೆ ರೀ. ಒಂದು ಸ್ವಲ್ಪ ಇದ್ರೊಳಗೆ ನಾವು ಬಾಡಿಸ್ಕೊಳ್ಳೋಣ. ಸ್ವಲ್ಪ ನೀರಿನ ಅಂಶ ಇರ್ತದೆ ನೋಡಿರಿ, ಯಾಕಂದ್ರೆ ನಾನು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ಥರನೇ ಪೇಸ್ಟ್ ಮಾಡ್ಕೊಂಡಿದ್ದೆ. ಏನೂ ಹಾಕಿಲ್ಲ, ಇದಕ್ಕೆ ಒಂಚೂರು ಲೈಟಾಗಿ ಉಪ್ಪು ಅಷ್ಟೇ ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ, ನೋಡ್ಬೋದು. ಈಗ ನಾವಿದು ಹಾಕೊಂಡ್ಮೇಲೆ ನೋಡಿರಿ, ಒಂದು 2 ರಿಂದ 3 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದು ನಮ್ಮದಾಗಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾವು ಇವಾಗ ನೋಡಿದ್ರಲ್ಲ ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಿದೆ. ಈಗ ಈ ಟೈಮ್ನಲ್ಲೇ ನಾವು ರೆಡ್ ಚಿಲ್ಲಿ ಸಾಸು, ಇಲ್ಲಿ ನಾನು ಸ್ಪೂನ್ನಾಗ ಹಾಕ್ತೀನಿ ನೋಡಿರಿ. ರೆಡ್ ಚಿಲ್ಲಿ ಸಾಸು ಸ್ವಲ್ಪ 1-2 ಸ್ಪೂನಷ್ಟು, ಹಾಗೆಯೇ ಸ್ವಲ್ಪ 2 ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಸಹ ಹಾಕೋತಾ ಇದ್ದೇನೆ. ತುಂಬ ಖಾರ ಏನು ಬೇಡ, ಲೈಟಾಗಿ ಇದನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ದೋಸೆ ಮೇಲೆ ಬೇಸಾಗಿ ನಾವು ಇದನ್ನೇ ಯೂಸ್ ಮಾಡೋದು. ಮಾಮೂಲಿ ಎಲ್ಲ ಚಟ್ನಿಗಳು ಮಾಡಿ, ಇದು ಒಂಚೂರು ಇದು ಟೊಮೆಟೊ ಕೆಚಪ್ ಇದೆ, ಇದು ಒಂದು 2.5 ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ರೀ, ನೋಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ನೋಡ್ಕೊಂಡು ನಾವು ಆಮೇಲೆ ಬೇಕಿದ್ದರೆ ಕಡಿಮೆ ಬಿದ್ದರೆ ಮತ್ತೆ ನಾವು ಮಿಕ್ಸ್ ಮಾಡ್ಬೋದು ರೀ. ಹಾಗಾಗಿ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಆಯಿಲ್ ಕಡಿಮೆ ಇದೆ, ಆಯಿಲನ್ನು ಹಾಕೋತಾ ಇದ್ದೇನೆ. ಈಗ ನೋಡ್ಬೋದು ನೀವು, ನಾವು ಸ್ವಲ್ಪ ಇದು ಇವಾಗ ಆಯಿಲ್ ಹಾಕ್ಕೊಂಡಿದ್ದೆ ನೋಡಿರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನಮ್ಮದು ಆಗ್ತಾ ಬಂದಿದೆ, ನೋಡ್ತಾ ಇದ್ದೀರಲ್ಲ, ನಮ್ಮದು ಎಣ್ಣೆ ಬಿಟ್ಕೊಂಡಿದೆ ನೋಡಿರಿ. ಈ ಥರನೇ ಎಣ್ಣೆ ಬಿಟ್ಕೋಬೇಕು. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇದು ಇವಾಗ ಆಗಿದೆ ನಮ್ಮದು. ಈಗ ನೋಡಿರಿ, ನಮ್ಮದು ಈ ಥರ ನಾನು ತೆಗೆದಿಟ್ಕೊಂಡಿದ್ದೇನೆ. ಈಗ ನೀವು ನೋಡ್ಬೋದು ರೀ, ನಾವು ಇದನ್ನು ಕಲಸಿಟ್ಕೊಂಡಿದ್ದೆ ನೋಡಿರಿ, ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನಾವು ಇದು ಬ್ಯಾಟರ್ ಹಾಕೊಂಡ್ಮೇಲೆ ಇದನ್ನು ಈ ಥರ ಮಾಡ್ಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ ನಮ್ಮದು, ನೋಡ್ಬೋದು. ಈಗ ನಾನು ತವಾವನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು, ನಾನು ಒಂದು ಲೋಟದಾಗೆ ತುಪ್ಪವನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ, ನೋಡ್ಬೋದು ರೀ. ಇಲ್ಲಿ ನೀವು ನೋಡ್ಬೋದು, ಇದು ಚೀಸು ನಾವು ತಂದಿದ್ದು ಮೆಲ್ಟಾಗಿ ಹೋಗಿದೆ ರೀ. ಇದು ನಮಗೆ ದೋಸೆಗೆ ಬೇಕಾಗುತ್ತೆ ಚೀಸು. ಇವಾಗ ನಮ್ಮದು ಹಂಚು ಬಿಸಿಯಾಗಿದೆ ರೀ. ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ. ಯಾಕಂತಂದರೆ ಸ್ವಲ್ಪ ಆಯಿಲ್ ನಾವು ಕೆಳಗಡೆ ಹಾಕಬೇಕಾಗುತ್ತೆ. ಈಗ ನಾವು ಈ ದೋಸೆ ಬ್ಯಾಟ್ರನ್ನು ನಾವು ತವದ ಮೇಲೆ ಹಾಕ್ತಾಯಿದ್ದೀವಿ ರೀ. ದೋಸೆ ಇದನ್ನು ಹಾಕಿಬಿಟ್ಟು ಈ ಥರನೇ ನಾವು ಸ್ಪ್ರೆಡ್ ಮಾಡೋಣ. ನೋಡಿದಿರಲ್ಲ ನಮ್ಮದು ದೋಸೆ. ಈಗ ನಾವು ಕೆಲವೊಬ್ಬರು ನೀವು ಹಾಕೋರಿದ್ರೆ ಬಟರ್ ಹಾಕೋಬೋದು. ನಾನು ಇದು ತುಪ್ಪನೇ ಯೂಸ್ ಮಾಡಿದ್ದೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಬಟರ್ ಹಾಕೋರಿದ್ರೆ ಬಟರ್ ಹಾಕೋರಿ, ಆಗಲಿಲ್ಲ ಅಂತಂದರೆ ಎಣ್ಣೆ ಒಳಗೂ ಆಯಿಲ್ ಒಳಗೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಮೇನ್ ಅಂತಂದರೆ ಇದಕ್ಕೆ ಚಟ್ನಿನೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದೇ ಒಂದು
ಒಳ್ಳೆ ಬೇಸು ನಮಗೆ, ಅದರದ್ದೇ ನಮಗೆ ಒಳ್ಳೆ ಒಂದು. ಈಗ ನಾನು ಇದು ತುಪ್ಪವನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಾವು ಮಾಡಿಟ್ಕೊಂಡಿದ್ದೆ ನೋಡಿರಿ ಚಟ್ನಿ, ಅದನ್ನು ಹಾಕೋತಾ ಇದ್ದೀನಿ. ನಾವು ಗರಂ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೆ ನೋಡಿರಿ, ಇದನ್ನು ಈ ಥರನೇ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಟೇಸ್ಟಾಗಿರುತ್ತೆ, ನೀವು ನೋಡಿರಿ ಒಂದು ಸತಿ ಮಾಡಿಬಿಟ್ಟು ಈ ಥರನೇ. ಇವಾಗ ನಾನು ಇದ್ರ ಮೇಲೆ ನಾನು ಇಟ್ಕೊಂಡಿದ್ದೆ ನೋಡಿರಿ ಚೀಸು, ಅದನ್ನು ಸಹ ಹಾಕೋತಾ ಇದ್ದೀನಿ. ಯಾಕಂದರೆ ನಂದು ಮೆಲ್ಟ್ ಆಗಿದೆ ಚೀಸು, ಅದು ನಮ್ಮದು ಹಾಗೆ ಇತ್ತು ಅಂದರೆ ಒಂಚೂರು ಕಟ್ ಮಾಡಿಬಿಟ್ಟು ನಾನು ಹಾಕೋತಾ ಇದ್ದೆ. ಅದು ತುಂಬ ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪ ಹೊಸದಾಗಿ ನಾನು ಇದನ್ನು ಪ್ರಯೋಗ ಮಾಡ್ತಾ ಇದ್ದೇನೆ. ಯಾಕಂದರೆ ಮಾಮೂಲಿಯಾಗಿ ನಮಗೆ ಎಲ್ಲ ದೋಸೆಯನ್ನು ತಿಂದಿದ್ದೇವೆ ನೋಡಿರಿ. ನೀವು ನೋಡ್ಬೋದು ನಮ್ಮದು ಚೀಸು ಸ್ವಲ್ಪ ಮೆಲ್ಟ್ ಆಗಿದೆ, ಕಟ್ ಆಗ್ತಾಯಿದೆ ನೋಡ್ಬೋದು. ಬಟ್ ಫಸ್ಟಿಗೆ ನಾವು ಹಾಕಿದಾಗ ಹಾರ್ಡ್ ಇತ್ತು ನೋಡಿರಿ. ಇದು ಸ್ವಲ್ಪ ನೀವು ಇದು ಮೆಲ್ಟ್ ಆಗುತ್ತೆ ಸ್ವಲ್ಪ. ಇದೇ ಥರನೇ ನೀವು ನಿಂಬಲ್ಲಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಅದಕ್ಕೇನಿಲ್ಲ. ಅಂದರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿರಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯವನ್ನು ಸೇರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಆಲೂಗಡ್ಡೆ ಪಲ್ಯ ನೀವು ಮಾಮೂಲಿ ಹೆಂಗೆ ಮಾಡ್ತೀರಿ ಮನೆಯಲ್ಲಿ ಅದೇ ಥರನೇ ಆಲೂಗಡ್ಡೆ ಪಲ್ಯ ಮಾಡಿರಿ. ನೋಡ್ಬೋದು ನಮ್ಮದು ದೋಸೆ ಇವಾಗ ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇದು ತಾನೇ ಈಗ ನೋಡ್ಬೋದು. ನೀವೇನು ತುಂಬ ಹಾಕೋದನ್ನು ಬೇಡ, ನಾನು ನೋಡ್ಬೋದು. ಈಗ ನಾನು ಇದನ್ನು ಇದೇ ಥರನೇ ಫೋಲ್ಡ್ ಮಾಡಿ ನೋಡಿರಿ, ಇದು ದೋಸೆ ಚೆನ್ನಾಗಿ ಬಂದಿದೆ. ಈ ಥರ ಈ ಕಡೆಗೂ ನಾನು ಫೋಲ್ಡ್ ಮಾಡಿ ಇಡ್ತಾ ಇದ್ದೇನೆ. ನೋಡ್ಬೋದು ನೋಡಿರಿ ಎಷ್ಟು ಕಲರ್ಫುಲ್ ಬಂದಿದೆ. ನಾನು ದೋಸೆ ಹಿಟ್ಟಿಗೆ ಏನು ಹಾಕಿಲ್ಲ, 3ರಷ್ಟು ಅಕ್ಕಿ ಹಾಕಿದ್ದೇನೆ, 1ರಷ್ಟು ನಾನು ಇದು ಹಾಕಿರೋದು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕಿರೋದು ಅಷ್ಟೇ. ಈಗ ನೋಡ್ಬೋದು ನಮ್ಮದು ಮತ್ತೊಂದು ದೋಸೆ ನಾನು ಹಾಕ್ತಾಯಿದ್ದೀನಿ ರೀ. ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಗರಿ ಗರಿಯಾಗಿ ದೋಸೆ ಬರುತ್ತೆ. ನೋಡ್ಬೋದು, ನೋಡ್ತಾ ಇದ್ದೀರಲ್ಲ ನೀವು ಚೆನ್ನಾಗಿ. ಇದು ಅಂದರೆ ಟೈಮ್ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಳಿ, ಅಂದರೆ ಹೊಸ ಟೇಸ್ಟು. ಮತ್ತು ನಾವು ಹಾಕಿದೆ ನೋಡಿರಿ ಮಸಾಲ ಪದಾರ್ಥ, ಅವೆಲ್ಲನೂ ಚೆನ್ನಾಗಿ ನಮಗೆ ಒಳ್ಳೆ ಪರಿಮಳ ಬರ್ತಾ ಇದ್ದೆ. ಇದು ದೋಸೆ ಬೇಯಬೇಕಾದ್ರೂ ನಮಗೆ ಅದು ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೊಂದು ಹೊಸ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಯಾಕಂದರೆ ನಾವು ಮನೆಯಲ್ಲಿ ಮಾಡಿದ್ದೆವು, ತುಂಬ ಚೆನ್ನಾಗಿ ಬಂದಿತ್ತು, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದಿದ್ರು. ಹಾಗಾಗಿಯೇ ನಾನು ಇವತ್ತು ಇದು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ನಾನು ಇದು ಚಟ್ನಿ ಮಾಡ್ಕೊಂಡಿದ್ದು ನೋಡಿರಿ, ಇದನ್ನು ಈ ಥರ ಸ್ಪ್ರೆಡ್ ಮಾಡ್ತೀನಿ. ನಾವು ಮಾಮೂಲಿ ಯಾವಾಗಲೂ ತಿಂತಾ ಇರ್ತೀವಿ ನೋಡಿರಿ, ಅದರೊಳಗೆ ಇದು ಒಂಚೂರು ಚೇಂಜು. ಸ್ವಲ್ಪ ಇದು ಮಸಾಲ ಬಂದರೆ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ರಿ. ಯಾಕಂದರೆ ಮಕ್ಕಳು ಅದು ತಿಂತಾರೆ, ದೊಡ್ಡವರಾದ್ರೇ ಗೊತ್ತಾಗುತ್ತೆ, ಆದರೆ ಮಕ್ಕಳು ಇರ್ತಾವಲ್ರಿ. ಈಗ ನಾನು ಇದಕ್ಕೇ ಸೇಮಾಗಿ ನಾನು ಚೀಸನ್ನು ಹಾಕೋತಾ ಇದ್ದೇನೆ. ನೀವು ಬಟರ್ ಹಾಕ್ಕೋಬೋದು, ಮತ್ತು ಬೇಕಿದ್ರೆ ಪನ್ನೀರ್ ಹಾಕ್ಕೊಳ್ರಿ. ನೀವು ನೋಡ್ಬೋದು ನಮ್ಮದು ಚೀಸೆಲ್ಲ ಮೆಲ್ಟ್ ಮಾಡಿ ನಾನು ಈ ಥರ ಹಾಕಿದ್ದೇನೆ ಅಲ್ಲಿ ಇಲ್ಲಿ, ಅಂದರೆ ತಿನ್ನಬೇಕಾದ್ರೆ ನಮಗೆ ಬಾಯಿಗೆ ಸಿಗುತ್ತೆ ನೋಡಿರಿ. ಈಗ ನಾನು ಅದೇ ಸೇಮು ನಾನಿಲ್ಲಿ ಆಲೂಗಡ್ಡೆ ಪಲ್ಯವನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿದು ನಾವು ಚೀಸ್ ಹಾಕಿದ್ಮೇಲೆ ಒಂದು 2 ನಿಮಿಷ 2.5 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿಯಲ್ಲಿ ಬಿಡಬೇಕು. ನೋಡ್ಬೋದು ನಮ್ಮದು ಚೀಸು ಈ ಥರ ಮೆಲ್ಟಾಗಿ ಬೆಣ್ಣೆ ಯಾವ ಥರ ಆಗುತ್ತೆ ನೋಡಿರಿ, ಆ ಥರ ನಮಗೆ ಬರುತ್ತೆ. ನೋಡ್ಬೋದು ಈಗ ನಮ್ಮ ದೋಸೆ ರೆಡಿ ಆಗಿದೆ. ಇದನ್ನು ಈ ಥರ ನಾನು ಮಡಚಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ. ನಾವು ಅಲ್ಲಿ ಇಲ್ಲಿ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿನ್ನಲು ಮನೆಯಲ್ಲೇ ಇದೊಂದು ಉತ್ತಮವಾಗಿ ಅಂತು ದೋಸೆ ನಾನು ಮಾಡಿ ತೋರಿಸಿದ್ದೇನೆ. ಹೋಟೆಲ್ಗೆ ಹೋಗ್ಬೋದು, ಆದ್ರೂ ತುಂಬ ಕಾಸ್ಟ್ಲಿ ಇದ್ದಂಥದ್ದು. ಮನೆಯಲ್ಲಿ 4-5 ಜನ ಇದ್ದರೆ ಸ್ವಲ್ಪ ಕಷ್ಟ, ಹಾಗಾಗಿ ನಾನು ಇದನ್ನು ತೆಗೆದು ಹಾಕ್ತಾಯಿದ್ದೇನೆ.
ನೀವು ನೋಡ್ತಾ ಇರ್ಬೋದು ನಮ್ಮದು ದೋಸೆ ಆಗಿದೆ ನೋಡ್ಬೋದು ರೀ. ಎಷ್ಟು ಕ್ರಿಸ್ಪಿಯಾಗಿ ನಮ್ಮದು ದೋಸೆ ಎಷ್ಟು ಗರಿ ಗರಿಯಾಗಿ ಆಗಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು ನಾವು ಮಾಡಿರೋ ದೋಸೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿ. ನಾನು ಆಲೂಗಡ್ಡೆ ಪಲ್ಯ ಮತ್ತು ಇದೇ ಚಟ್ನಿಯನ್ನು, ಕಡಿಮೆ ಬಿದ್ದರೆ ಇದೇ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ಇದು ಬೇಡ ಅಂತಂದರೆ ನೀವು ತೆಂಗಿನಕಾಯಿ ಚಟ್ನಿ ಅದನ್ನು ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.